ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಕೆಟ್ಟ ಸಮಯ ಮುಗಿದು ಒಳ್ಳೆ ಸಮಯ ಶುರುವಾಗೋ ಮುನ್ನ ಶ್ರೀಕೃಷ್ಣ ಕೊಡ್ತಾನೆ ಈ ಸೂಚನೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಪಾಂಡವರಲ್ಲಿ ಓರ್ವನಾಗಿದ್ದ ಅರ್ಜುನ ಶ್ರೀಕೃಷ್ಣನ ಬಳಿ ಬಂದು ಗೋಡೆಯ ಮೇಲೆ ಒಂದು ಸಂದೇಶವನ್ನ ಬರೆಯೋದಕ್ಕೆ ಹೇಳ್ತಾನೆ. ಹಾಗೇನೆ ಆ ಸಾಲು ಖುಷಿಯಲ್ಲಿದ್ದಾಗ ಓದಿದ್ರೆ ದುಃಖವಾಗಬೇಕು, ಹಾಗೇನೆ ದುಃಖದಲ್ಲಿದ್ದಾಗ ಅದೇ ಸಾಲು ಖುಷಿ ಕೊಡೋ ಹಾಗಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಮುಗುಳ್ನಗ್ತಾ ಈ ಸಮಯ ಕಳೆದು ಹೋಗುತ್ತದೆ ಅಂತ ಬರೀತಾನೆ. ಆ ಸಾಲು ಓದಿದ ಅರ್ಜುನ ಅರೆಕ್ಷಣ ಸ್ತಬ್ಧನಾಗಿ ನಿಲ್ತಾನೆ. ಶ್ರೀಕೃಷ್ಣ ಈ ಸಾಲುಗಳನ್ನ ಕಾಲಚಕ್ರದ ಚಲನವಲನದ ಆಧಾರದ ಮೇಲೆ ಬರೆದಿರ್ತಾನೆ. ಈ ಸಾಲುಗಳು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಕಾಲಚಕ್ರ ಯಾವತ್ತೂ ಸ್ಥಿರವಾಗಿ ನಿಲ್ಲಲ್ಲ. ಅದು ತಿರುಗ್ತಾ ಇದ್ದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆಗಳು ಆಗ್ತಾ ಇರುತ್ತೆ. ಅರ್ಥಾತ್ ಕಾಲಚಕ್ರ ತಿರುಗ್ತಾ ಹೋದ ಹಾಗೆ ಕೆಲವರ ಸುಖದ ದಿನಗಳು ಆರಂಭವಾದ್ರೆ ಇನ್ನೂ ಕೆಲವರ ಕಷ್ಟದ ದಿನಗಳು ಆರಂಭ ಆಗುತ್ತೆ. ಅಲ್ಲಿಗೆ ಮನುಷ್ಯ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಕೂಡ ಅನುಭವಿಸಲೇಬೇಕು ಅನ್ನೋದು. ಕಷ್ಟಗಳು ಬಂದಾಗ ಮನುಷ್ಯ ಸಹಜವಾಗಿ ಕಂಗೆಡ್ತಾನೆ. ಆಗ ದೇವರ ಬಳಿ ರಕ್ಷಿಸು ಅಂತ ಬೇಡ್ಕೊಳ್ತಾನೆ. ಭಕ್ತನ ಕಷ್ಟವನ್ನ ನೋಡ್ಲಾರ್ದೆ ಭಗವಂತ ಆತನ ಸುಖಮಯ ಜೀವನ ಶೀಘ್ರದಲ್ಲೇ ಆರಂಭವಾಗಲಿದೆ ಅನ್ನೋ ಸೂಚನೆಯನ್ನ ಕೊಡ್ತಿರ್ತಾನೆ. ಅದು ಕೆಲವರಿಗೆ ಅರ್ಥನೇ ಆಗಲ್ಲ. ಇದನ್ನ ಖುದ್ದು ಶ್ರೀಕೃಷ್ಣನೇ ನಾರದರಿಗೆ ಹೇಳಿದ್ದಾರೆ ಅಂತ ಪುರಾಣದ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಆ ಸೂಚನೆಗಳು ಹೇಗಿರುತ್ತೆ ಗೊತ್ತಾ? ಹಾಗಿದ್ದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ಪುರಾಣದ ಕಥೆಯಲ್ಲಿ ಉಲ್ಲೇಖವಾಗಿರುವ ಸನ್ನಿವೇಶ. ಒಮ್ಮೆ ದೇವಋಷಿ ನಾರದರು ಲೋಕ ಸಂಚಾರ ಮಾಡ್ತಾ ಶ್ರೀಕೃಷ್ಣನ ಬಳಿಗೆ ಹೋಗ್ತಾರೆ. ಆಗ ನಾರದ ಮುನಿಗಳು, ಪ್ರಭುಗಳೇ, ಮನುಷ್ಯನಿಗೆ ಕೆಟ್ಟ ಸಮಯ ಕಳೆದು ಹೋಗಿ ಒಳ್ಳೆ ಸಮಯ ಬರುತ್ತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ, ಪೂಜ್ಯರೇ, ನಾನು ಮನುಷ್ಯನಿಗೆ ಆಗಾಗ ಕೆಲ ಸೂಚನೆಗಳನ್ನ ಕೊಡ್ತಿರ್ತೇನೆ. ಆ ಸೂಚನೆಗಳಲ್ಲೇ ಆತನ ಒಳ್ಳೆಯ ದಿನಗಳು ಬರಲಿವೆ ಅಂತ ಹೇಳ್ತಿರ್ತೇನೆ. ಜ್ಞಾನಿಯಾದವನಿಗೆ ಅದು ಅರ್ಥ ಆಗುತ್ತೆ, ಅಜ್ಞಾನಿಗೆ ಅದು ಅರ್ಥವೇ ಆಗಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಈಗ ನಾವು ಹೇಳೋದಕ್ಕೆ ಹೊರಟಿರುವ ಈ ಸೂಚನೆಗಳನ್ನ ನೆನಪಲ್ಲಿಟ್ಕೊಳ್ಳಿ. ಇದು ನಿಮ್ಮ ಕಷ್ಟದ ಅಂತ್ಯದ ಸೂಚನೆ ಆಗಿರಬಹುದು. ಮೊದಲನೇದಾಗಿ, ನಿಮಗೆ ಪದೇ ಪದೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇದೆಯಾ? ಯಾರಾದ್ರೂ ಬಂದು ನಿಮ್ಮನ್ನ ನಿದ್ದೆಯಿಂದ ಎಬ್ಬಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಹಾಗಿದ್ದಲ್ಲಿ ನಿಮ್ಮ ಭಾಗ್ಯದ ದಿನಗಳು ಇನ್ನೇನು ಆರಂಭ ಆಗ್ತಾ ಇವೆ ಅಂತ ಅರ್ಥ. ಹಾಗೇನೆ ನಿದ್ರೆಯಲ್ಲಿ ಮಂತ್ರಗಳು ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರು ಅದು ಕೆಟ್ಟ ಸಮಯ ಮುಗೀತು, ಈಗ ಶುಭ ಸಮಯ ಆರಂಭ ಅನ್ನೋದನ್ನ ತಿಳಿಸುತ್ತೆ. ಇನ್ನು ಒಂದು ವೇಳೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಯಾವುದಾದ್ರೂ ಪಕ್ಷಿ ಗೂಡನ್ನ ಕಟ್ತಿದೆ ಅಥವಾ ಕಟ್ಟಿದೆ ಅಂತಂತಂದ್ರೆ ಅದು ಶುಭದ ಸಂಕೇತ ಅನ್ನೋದನ್ನ ಪರಿಗಣಿಸಬೇಕು. ಇದರ ಅರ್ಥ ಅತಿ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಗುಡ್ ನ್ಯೂಸ್ ಕೇಳಿಬರುತ್ತೆ ಅನ್ನೋದಾಗಿರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಾಲ್ಕನಿಯಲ್ಲಿ ಹಕ್ಕಿಗಳು ಗೂಡನ್ನ ಕಟ್ಟಿದ್ರೆ ಅಥವಾ ಕಟ್ಟುತ್ತಾ ಇದ್ರೆ ಅದನ್ನ ತೆಗೆಯೋದಕ್ಕೆ ಹೋಗ್ಬೇಡಿ. ಈ ಶುಭ ಸುದ್ದಿಯನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಕೆಲವು ಬಾರಿ ಪದೇ ಪದೇ ಮನೆಯ ಮುಂದೆ ಹಸುಗಳು ಬಂದು ನಿಂತಿರುತ್ತವೆ. ಅವುಗಳಿಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಿ, ಹಾಗೇನೆ ಅಲ್ಲಿಂದ ಓಡಿಸ್ಬೇಡಿ. ಆ ಹಸು ನಿಮ್ಮ ಒಳ್ಳೆಯ ಸಮಯ ಸನಿಹದಲ್ಲಿದೆ ಅನ್ನೋ ಸೂಚನೆಯನ್ನ ಕೊಡೋದಕ್ಕೆ ಬಂದಿರುತ್ತೆ. ನೀವೇ ಅದನ್ನ ಕೈಯಾರೆ ಓಡಿಸ್ಬೇಡಿ. ಹಾಗೇನೆ ಕೋತಿ ಏನಾದ್ರೂ ಮನೆಯೊಳಗಡೆ ಬಂದು ಏನನ್ನಾದ್ರೂ ತಿನ್ನೋದಕ್ಕೆ ತಗೊಂಡು ಹೋದ್ರೆ ಅದು ಕೂಡ ಶುಭ ಗಳಿಗೆ ಹತ್ತಿರದಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ. ನೀವು ದೇವರಿಗೆ ಆರತಿ ಮಾಡುವಾಗ ದೇವರ ಮುಖ ಏನಾದ್ರೂ ನಗುವಂತೆ ಭಾಸವಾದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ನಿಮ್ಮ ಒಳ್ಳೆಯ ಸಮಯ ಹತ್ರ ಬಂದೇ ಬಿಟ್ಟಿದೆ ಅನ್ನೋದನ್ನ. ದೇವರೇ ಅದನ್ನ ಖುದ್ದು ನಿಮಗೆ ಸೂಚನೆ ಕೊಡ್ತಾ ಇದ್ದಾನೆ. ದೇವರು ಆ ರೀತಿಯಲ್ಲಿ ಕಾಣಿಸೋದು ತುಂಬಾನೇ ಅಪರೂಪ. ಒಮ್ಮಿಂದೊಮ್ಮೆ ನಿಮ್ಗೆ ಕಾಣಿಸಿದ್ರು ನೀವದನ್ನ ನಂಬೋದು ಕಷ್ಟ. ಆದ್ರೆ ನಿಮಗೇನಾದ್ರೂ ಹಾಗೆ ಕಾಣಿಸಿದಲ್ಲಿ ಅದನ್ನ ಭ್ರಮೆ ಅಂತ ಮಾತ್ರ ಅನ್ಕೊಳ್ಬೇಡಿ. ಕೆಲವೊಮ್ಮೆ ಕಾರಣಗಳೇ ಇರಲ್ಲ, ಸುಮ್ನೆ ಖುಷಿ ಆಗತ್ತೆ.
ಜೋರಾಗಿ ನಗೋ ಹಾಗಾಗತ್ತೆ. ಹಾಗ್ಯಾಕಾಗತ್ತೆ ಅಂತ ನಿಮ್ಮ ಬುದ್ಧಿಶಕ್ತಿಗೆ ಅರ್ಥ ಆಗಿರಲ್ಲ, ಆದ್ರೆ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಖುಷಿ ಕೊಡುವಂತ ಘಟನೆ ಏನೋ ಸಂಭವಿಸಲಿದೆ ಅನ್ನೋದು. ಅಷ್ಟಕ್ಕೂ ಅದು ನಿಮ್ಮ ಮನಸ್ಸಿಗೆ ಹೇಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅಸಲಿಗೆ ಹಾಗೆ ಖುಷಿಯಾಗಿರುವ ಹಾಗೆ, ಪ್ರಫುಲ್ಲವಾಗಿರೋ ಹಾಗೆ ಮಾಡೋದೇ ಆ ಭಗವಂತ. ಇದೆಲ್ಲದರ ಜೊತೆಗೆ ಒಳ್ಳೆಯ ಸಮಯಗಳು ಬರ್ತಾ ಇದೆ ಅಂತಂದ್ರೆ ಆಗಾಗ ದೈಹಿಕ ಸೂಚನೆಗಳು ಕೂಡ ಸಿಗ್ತಾ ಇರುತ್ತೆ. ಉದಾಹರಣೆಗೆ ಪುರುಷರ ಬಲಗಣ್ಣು ಹೊಡ್ಕೊಳ್ಳುತ್ತೆ, ಅಥವಾ ಮಹಿಳೆಯರ ಎಡಗೈಯಲ್ಲಿ ತುರುಕಿ ಕಾಣಿಸ್ಕೊಳ್ಳೋದು ಕೂಡ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮಹಿಳೆಯರಿಗೆ ಎಡಗಣ್ಣು ಶುಭವಾದ್ರೆ ಪುರುಷರಿಗೆ ಬಲಗಣ್ಣು ಶುಭವಾಗಿರುತ್ತೆ ಅನ್ನೋದನ್ನ ವಾಸ್ತುಶಾಸ್ತ್ರ ಹೇಳುತ್ತೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಧನಾಗಮನವಾಗುವ ಸಾಧ್ಯತೆ ಇದ್ದು ಇರುವಂತಹ ಎಲ್ಲಾ ಸಮಸ್ಯೆಗಳಿಂದಲೂ ಕೂಡ ನೀವು ಪರಿಹಾರವನ್ನ ಪಡ್ಕೊಳ್ತೀರಿ ಅನ್ನೋದಾಗಿರುತ್ತೆ. ಹೀಗಾಗಿ ಈ ಎಲ್ಲಾ ಸಂಕೇತಗಳನ್ನು ಕೂಡ ನೀವು ಶುಭ ಅಂತ ಪರಿಗಣಿಸಬೇಕಾಗತ್ತೆ. ಇನ್ನು ದೇವರು ಕೇವಲ ಒಳ್ಳೆಯ ಸಮಯ ಹತ್ತಿರದಲ್ಲಿದೆ ಅನ್ನೋ ಸೂಚನೆಗಳನ್ನಷ್ಟೇ ಕೊಡಲ್ಲ, ಕೆಟ್ಟ ಸಮಯ ಕೂಡ ಆರಂಭ ಆಗಲಿದೆ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಿರ್ತಾನೆ. ಉದಾಹರಣೆಗೆ, ನಿಮ್ಮ ಮನೆಯ ಸುತ್ತಮುತ್ತ ನಾಯಿ ಅಥವಾ ಬೆಕ್ಕುಗಳು ಕೂಗುವ ಶಬ್ದ ಅಥವಾ ರೋಧಿಸುವ ಶಬ್ದ ಪ್ರತಿದಿನ ಕೇಳಿಸ್ತಾ ಇದ್ರೆ ಮನೆಯಲ್ಲಿ ಒಬ್ಬ ಸದಸ್ಯನಿಗೆ ತೊಂದರೆಯಾಗಲಿದೆ ಅನ್ನೋ ಸೂಚನೆಯನ್ನ ಇದು ನೀಡ್ತಾ ಇರುತ್ತೆ. ಅಲ್ಲದೆ ಪ್ರತಿದಿನ ಬೆಕ್ಕು ಅಥವಾ ನಾಯಿ ಕೆಟ್ಟದ್ದಾಗಿ ಕೂಗೋದು ಅಥವಾ ಅಳ್ತಾ ಇದ್ರೆ ಅದರ ಅರ್ಥ ಯಮರಾಜನ ದೂತ ನಿಮ್ಮ ಮನೆಯ ಸುತ್ತಮುತ್ತ ತಿರುಗಾಡ್ತಾ ಇದ್ದಾನೆ ಅಂತ. ಯಾವುದಕ್ಕೂ ಈ ಸಂಕೇತಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮನೇಲಿ ಯಾವುದೇ ಕಾರಣ ಇಲ್ಲದೆ ಹಾಲು ಪದೇ ಪದೇ ಒಡೆದು ಹೋಗ್ತಾ ಇದ್ರೆ ಅಥವಾ ಹಾಲು ಹಾಳಾಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಅಶುಭ ಸಮಯ ಶುರುವಾಗಲಿದೆ ಅನ್ನೋ ಸೂಚನೆ ಇದು. ಅಷ್ಟೇ ಅಲ್ಲ, ನೀವಿಟ್ಟಂತಹ ಹಾಲು ಅಚಾನಕ್ಕಾಗಿ ಚೆಲ್ಲಿದ್ರೆ ಅಥವಾ ಕೈ ತಪ್ಪಿ ನೆಲಕ್ಕೆ ಬಿದ್ರೆ ಅದು ಕೂಡ ಅಶುಭ ಎನ್ನಲಾಗಿದೆ. ಈ ಸಂಕೇತಗಳನ್ನ ಭಗವಂತನೇ ಸೂಕ್ಷ್ಮವಾಗಿ ನಿಮಗೆ ಕೊಡ್ತಿರ್ತಾನೆ. ಇವುಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.